ತಾಳಿಕೋಟಿ, ಮೇ 26, 2025. ನಗರದ ಬಡವರು ಹಾಗೂ ಕೂಲಿ ಕಾರ್ಮಿಕರಿಗೆ ಕೈಗೆಟಕುವ ದರದಲ್ಲಿ ಪೌಷ್ಟಿಕ ಆಹಾರ ಒದಗಿಸುವ ಮಹತ್ವಾಕಾಂಕ್ಷೆಯ ಇಂದಿರಾ ಕ್ಯಾಂಟೀನ್ ಇಂದು ತಾಳಿಕೋಟಿ ಪಟ್ಟಣದಲ್ಲಿ ಲೋಕಾರ್ಪಣೆಗೊಂಡಿತು. ನೂತನವಾಗಿ ನಿರ್ಮಾಣಗೊಂಡ ಈ ಕ್ಯಾಂಟೀನ್ನು ತಾಳಿಕೋಟಿ ಪುರಸಭೆ ಅಧ್ಯಕ್ಷರು ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಸಿ.ಎಸ್. ನಾಡಗೌಡ ಅಪ್ಪಾಜಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕ್ಯಾಂಟೀನ್ನ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮೂಲಕ ಯೋಜನೆಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳು, ಪುರಸಭೆ ಮುಖ್ಯ ಅಧಿಕಾರಿ ಶ್ರೀ ಮೋಹನ್ ಜಾಧವ್ ಹಾಗೂ ಸ್ಥಳೀಯ ಮುಖಂಡರಾದ ಶ್ರೀ ಸಿದ್ದನಗೌಡ ನಾವದಗಿ, ಶ್ರೀ ಚಿನ್ನಪ್ಪಗೌಡ ಮಾಳಿ, ಶ್ರೀ ಬಸವರಾಜ್ ಹಿಪ್ಪರಗಿ, ಶ್ರೀ ಸಂಗನಗೌಡ ಅಸ್ಕಿ, ಶ್ರೀ ಪ್ರಭುಗೌಡ ಮದರಕಲ್ ಸೇರಿದಂತೆ ಅನೇಕ ಗಣ್ಯರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ಇಂದಿರಾ ಕ್ಯಾಂಟೀನ್ ವಿಶೇಷವಾಗಿ ದಿನಗೂಲಿ ನೌಕರರು, ಕಾರ್ಮಿಕರು ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನರಿಗೆ ಅನುಕೂಲ ಕಲ್ಪಿಸುವ ನಿರೀಕ್ಷೆಯಿದೆ. ಇಲ್ಲಿ ಸಾರ್ವಜನಿಕರಿಗೆ ಕೇವಲ 5 ರೂಪಾಯಿಗಳಿಗೆ ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟ 10 ರೂಪಾಯಿಗಳಿಗೆ ಲಭ್ಯವಾಗಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶ್ರೀ ಸಿ.ಎಸ್. ನಾಡಗೌಡ ಅವರು, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ ಬಡವರ ಹಸಿವನ್ನು ನೀಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ತಾಳಿಕೋಟಿ ನಗರದ ಎಲ್ಲಾ ನಾಗರಿಕರು, ವಿಶೇಷವಾಗಿ ಅಗತ್ಯವಿರುವವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ನೂತನವಾಗಿ ಆರಂಭಗೊಂಡಿರುವ ಈ ಕ್ಯಾಂಟೀನ್ನಿಂದಾಗಿ ಸ್ಥಳೀಯ ಬಡ ಕೂಲಿ ಕಾರ್ಮಿಕರು ಹರ್ಷ ವ್ಯಕ್ತಪಡಿಸಿದ್ದು, ಸರ್ಕಾರದ ಈ ಕ್ರಮವನ್ನು ಶ್ಲಾಘಿಸಿದ್ದಾರೆ. ವರದಿಗಾರರು ಸಂಗನಗೌಡ ಗಬಸಾವಳಗಿ, SCNTV, ತಾಳಿಕೋಟಿ. ಅದೇ ರೀತಿಯಾಗಿ ಉಪ್ಪಿಟ್ಟು ಒಂದು ಸ್ಪೂನು, ಶಿರಾ, ಮತ್ತು ಬರ್ಬರ್ತಾ ಮೆನು ಚೇಂಜ್ ಆಗ್ತವೆ. ದೋಸೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಪುರಿ ಆಗ್ಬೋದು, ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಆಮೇಲೆ ಮಧ್ಯಾಹ್ನದ ಊಟ 10 ರೂಪಾಯಿಗೆ ಒಂದು ಊಟ, ಅನ್ನ ಸಾಂಬಾರು, ಅದು ಬೇರೆ ಬೇರೆ ರೀತಿಯಾದಂಥ ಸಾಂಬಾರುಗಳನ್ನು ಮಾಡ್ತಾರೆ, ಚಟ್ನಿ ಕೂಡ ಕೊಡ್ತಾರೆ. ಅದಕ್ಕೆ 10 ರೂಪಾಯಿಗೆ ಅದು ಕೂಡ ಊಟ, ಜನರಿಗೆ ಹೊಟ್ಟೆ ತುಂಬಷ್ಟು ಊಟ. ಮತ್ತು ರಾತ್ರಿ ಸಾಯಂಕಾಲ ಹೊತ್ತಿಗೆ ಮತ್ತು ಊಟ 10 ರೂಪಾಯಿಗೆ ಊಟ. 2 ರೊಟ್ಟಿ, ಪಲ್ಯ, ಚಪಾತಿ ಪಲ್ಯ ಇದನ್ನು ಕೂಡ ಕೊಡುವಂಥದ್ದು ಮೆನ್ಯೂನಲ್ಲಿ ಸೇರಿಸಿದ್ದಾರೆ. ಅಂದರೆ ಸಂಪೂರ್ಣವಾದಂಥ ಆಹಾರ ಬಡ ಜನತೆಗೆ ಸಿಗಲಿ. ಅವರಿಗೆ ದುಡಿಯೋಂಥ 300-400 ರೂಪಾಯಿ ಒಂದು ದಿವಸದಲ್ಲಿ ದುಡಿತಾರೆ. ಒಮ್ಮೆ ಏನಾದರೂ ಚಾದ ಅಂಗಡಿಗೆ ಹೋಗಿ ಏನಾದರೂ ನಾಷ್ಟ ಮಾಡಿದರೆ 150-200 ರೂಪಾಯಿ ಅವರು ಖರ್ಚು ಮಾಡಬೇಕಾಗುತ್ತೆ. ಅದರ ಬದಲಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಯಾವ ಅಡಲ್ಟ್ರೇಷನ್ ಇರಲಾರ್ದಂಥ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಅವರಿಗೆ ಆಹಾರವನ್ನು ದೊರಕಿಸುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸಂಪುಟದಲ್ಲಿದ್ದಂಥ ಎಲ್ಲ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ. ಮತ್ತು ಇದರ ಸದುಪಯೋಗ ಜನತೆಗೆ ಆಗಲಿ. ಇದು ಕಾಲಾಂತರವಾಗಿ ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಆಗಲಿ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮಗಳು ನಡೀಬೇಕು. ಬಡವರಿಗೋಸ್ಕರ ಪಕ್ಷಾತೀತವಾದಂಥ ಕಾರ್ಯಕ್ರಮಗಳು ನಡೀಬೇಕು. ಇದು ನಮ್ಮ ಅಪೇಕ್ಷೆ ಆಗಿರಬೇಕು.